ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬನ್ನಿ ನಾವು ಸತ್ತ ನಂತರ ನಮ್ಮ ಖಬರಿನಲ್ಲಿ ಆಗುವಂತಹ ಮೊದಲನೆಯ 3 ಪ್ರಶ್ನೆಗಳು ಯಾವ್ಯಾವು ಎಂದು ನಾವು ಇಂದು ತಿಳಿಯೋಣ. ಮೊದಲನೆಯ ಪ್ರಶ್ನೆ, ಮನ್ ರಬ್ಬುಕ. ಮನ್ ರಬ್ಬುಕ ಎಂದರೆ ನಿನ್ನ ದೇವರು ಯಾರು ಎಂದು ಕೇಳುತ್ತಾರೆ. ಎರಡನೆಯ ಪ್ರಶ್ನೆ, ಮನ್ ದೀನುಕ. ಮನ್ ದೀನುಕ ಎಂದರೆ ನಿನ್ನ ದೀನ್ ಯಾವುದು ಎಂದು ಕೇಳುತ್ತಾರೆ. ಮನ್ ನಬಿಯುಕ ಎಂದರೆ ನಿನ್ನ ನಬಿ ಯಾರಾಗಿದ್ದರು ಎಂದು ಕೇಳುತ್ತಾರೆ. ಈ ಮೊದಲನೆಯ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ ನಂತರವೇ ನಮಗೆ ಮುಂದಿನ ಕಯಾಮತ್ತಿನ ದಾರಿ ತುಂಬ ಸುಲಭವಾಗುತ್ತದೆ. ನಾವು ಈ ಪ್ರಶ್ನೆಗೆ ಸುಲಭವಾಗಿ ಉತ್ತರ ನೀಡಬಹುದು ಎಂದು ನೀವು ತಿಳಿದುಕೊಂಡರೆ ಇದು ಸುಲಭದ ವಿಷಯವಲ್ಲ. ಯಾಕೆ ಎಂದರೆ ನಾವು ನಮ್ಮ ಜೀವನದಲ್ಲಿ ಈ 3 ಪ್ರಶ್ನೆಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ನಾಳೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲು ಸಾಧ್ಯ. ಮನ್ ರಬ್ಬುಕ ಎಂದರೆ ನಿನ್ನ ಅಲ್ಲಾಹನು ಯಾರು ಎಂದಾಗ ನಾವು ನಮ್ಮ ಜೀವನದಲ್ಲಿ ಈ ಅಲ್ಲಾಹನ ಆರಾಧನೆಯನ್ನು ಮಾಡಿದ್ದರೆ ಮಾತ್ರ ನಾವು ನಾಳೆ ನನ್ನ ದೇವರು ಅಲ್ಲಾ ಎಂದು ನಾವು ಹೇಳುತ್ತೇವೆ. ಅದೇ ರೀತಿ ಮನ್ ದೀನುಕ. ಮನ್ ದೀನುಕ ಎಂದರೆ ನಾವು ನಮ್ಮ ಜೀವನದಲ್ಲಿ ಈ ದೀನಿನ ಮೇಲೆ ನಡೆದಾಗ ನಾವು ನಮ್ಮ ಆತ್ಮಕ್ಕೆ ಈ ದೀನಿನ ಬಗ್ಗೆ ಪರಿಚಯ ಮಾಡಿಕೊಟ್ಟಾಗ ಮಾತ್ರ ನಾವು ನಾಳೆ ನಮ್ಮ ದೀನ್ ಇಸ್ಲಾಂ ಎಂದು ನಾವು ಹೇಳುತ್ತೇವೆ. ಅದೇ ರೀತಿ ಮೂರನೆಯ ಪ್ರಶ್ನೆ, ಮನ್ ನಬಿಯುಕ ಎಂದರೆ ನಾವು ನಮ್ಮ ಜೀವನದಲ್ಲಿ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿರುವ ಸುನ್ನತಿನ ಮೇಲೆ ಜೀವನವನ್ನು ನಡೆಸಿದ್ದರೆ ಮಾತ್ರ ನಾವು ನಾಳೆ ನಮ್ಮ ನಬಿ ಮೊಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದು ನಾವು ಈ ಒಂದು ಕ್ವಶನಿಗೆ ಆನ್ಸರ್ ಮಾಡುತ್ತೇವೆ. ಅಲ್ಲಾಹನು ನಮಗೆ ಈ 3 ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರ ನೀಡುವಂತಹ ಜೀವನವನ್ನು ನಮ್ಮದು ಮಾಡಲಿ ಎಂದು ಆ ಅಲ್ಲಾಹನಿನಲ್ಲಿ ನಾವೆಲ್ಲರೂ ಬೇಡಿಕೊಳ್ಳೋಣ. ಇಂದಿನಿಂದಲೇ ನಾವು ನಮ್ಮ ಆತ್ಮಕ್ಕೆ ನನ್ನ ಅಲ್ಲಾಹನನ್ನು, ನನ್ನ ದೀನನ್ನು, ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನಮ್ಮ ಆತ್ಮದ ಒಳಗೆ ನೆಲೆಸಿಕೊಂಡು ನಮ್ಮ ಆತ್ಮಕ್ಕೆ ಅದರ ಪರಿಚಯವನ್ನು ಮಾಡಿಕೊಡೋಣ. ಅಂದಾಗ ಮಾತ್ರ ನಾವು ಈ 3 ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನು ಕೊಡುವಂತರಾಗುತ್ತೇವೆ. ಈ ರೀತಿ ಅಲ್ಲಾಹನು ನಮಗೆ ಸುಲಭ ಮಾಡಲಿ, ಸುಲಭವಾಗಿ ಈ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥವರನ್ನಾಗಿ ಮಾಡಲಿ ಎಂದು ನಾವು ಎಲ್ಲರೂ ಆ ಅಲ್ಲಾಹನಿನಲ್ಲಿ ಬೇಡಿಕೊಳ್ಳೋಣ ಎಂದು ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇನೆ. ಇದೇ ರೀತಿ ಇಸ್ಲಾಮಿನ ಮಾಹಿತಿಯ ವಿಡಿಯೋಗಳಿಗಾಗಿ ನಮ್ಮ ಈ ಇಸ್ಲಾಂ ವಿತ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸಿಗೋಣ ಇನ್ನೊಂದು ಇದೇ ರೀತಿ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.